ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವೋ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿಶೇಷವಾಗಿ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ನಿಮಗಾಗಿರುವಂಥ ತೊಂದರೆಗಳ ಬಗ್ಗೆ, ಯಾವ ರೀತಿಯಲ್ಲಿ ಪರಿಹಾರಗಳ ಬಗ್ಗೆ, ಯಾವುದನ್ನು ಕರೆಕ್ಟಾಗಿ ಮಾಡ್ಕೋಬೇಕು, ಯಾವುದನ್ನು ನಾವು ಮಾಡಿಕೊಡ್ತೀವಿ, ಅಥವಾ ಯಾವ ಥರ ಇದಿದೆ ತೊಂದರೆ ಅಂತಕ್ಕಂಥ ವಿಚಾರಗಳ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇರ್ತೀವಿ. ಇವತ್ತು ಅದೇ ರೀತಿಯಲ್ಲಿ ಒಂದು ವಿಡಿಯೋ ವಿಶೇಷವಾಗಿರ್ತಕ್ಕಂಥದ್ದು ನಾನು ಹೇಳಬೇಕಂದ್ರೆ, ಧನುರ್ವಿದ್ಯಾ ಪ್ರಯೋಗ, ತಾಂತ್ರಿಕ ಪ್ರಯೋಗ, ಧನುರ್ವಿದ್ಯಾ ಅಂತ. ಈ ಧನುರ್ವಿದ್ಯಾ ತಾಂತ್ರಿಕ ಪ್ರಯೋಗ ಏನಂದರೆ, ಇದೊಂದು ಥರದ ಪ್ರಯೋಗ. ನೀವು ಕೇಳಿರ್ತೀರ ಚೌಡಿ ಕಟ್ಟು, ಕೇರಳ ಕಟ್ಟು, ಮಾಂತ್ರಿಕ ಕಟ್ಟು, ಅದೇ ಥರ ಇದು ಧನುರ್ವಿದ್ಯಾ ಕಟ್ಟು ಪ್ರಯೋಗ ಇದು ಅಂತ. ಇದನ್ನು ವಿಶೇಷವಾಗಿ ಮಯಾಂಗ್ ಅನ್ನೋ ದೇಶದಲ್ಲಿ, ಊರಲ್ಲಿ ಈ ಒಂದು ಪ್ರಯೋಗವನ್ನು ಮಾಡ್ತಾರೆ. ಈ ಬುಡಕಟ್ಟು ಜನಾಂಗದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಯ ಒಂದು ಫೋಟೋ, ಅವನ ಕೆಲವು ವಸ್ತುಗಳನ್ನ ಕೊಟ್ಟರೆ ಅದನ್ನು ಗೊಂಬೆ ಮಾಡಿಕೊಂಡು ಅದಕ್ಕೆ ಫೋಟೋವನ್ನೆಲ್ಲ ಅಂಟಿಸಿ ಒಂದು ಬಿಲ್ಲು ಬಾಣ ತಗೊಂಡು ಆ ಬಾಣವನ್ನು ಜೋರಾಗಿ ಒಂದು ಮರಕ್ಕೆ ಹೊಡಿತಾರೆ. ಹೊಡೆದು ಅಲ್ಲಿಂದ ಪ್ರಯೋಗ ಸ್ಟಾರ್ಟ್ ಮಾಡಿದಾಗ ಆ ವ್ಯಕ್ತಿಗೆ ತೊಂದರೆ ಆಗುತ್ತೆ. ಅಂತಹ ಒಂದು ಕೆಟ್ಟ ಪ್ರಯೋಗ ಅದು ಧನುರ್ವಿದ್ಯಾ ತಾಂತ್ರಿಕ ಪ್ರಯೋಗ ಅದು. ಈ ಧನುರ್ ಪ್ರಯೋಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯ ಅಶಕ್ತನಾಗ್ಬಿಡ್ತಾನೆ. ಅವನಿಗೆ ಯಾವುದೇ ಥರದೊಂದು ಇಂಟ್ರೆಸ್ಟ್ ಇರೋದಿಲ್ಲ, ಜೀವದ ಮೇಲೇ ಇಂಟ್ರೆಸ್ಟ್ ಇರೋಲ್ಲ. ಆ ರೀತಿಯಲ್ಲಿ ಅವನು ಅಶಕ್ತನಾಗ್ಬಿಡ್ತಾನೆ. ಅಂಥ ಒಂದು ಪ್ರಯೋಗ ಇದು. ಈ ಒಂದು ಪ್ರಯೋಗವನ್ನು ಮಾಡೋದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಕಬ್ಬಿಣದ ಮೊಳೆ, ದರ್ಬೆ ಕಡ್ಡಿ, ತುಳಸಿ ಕಡ್ಡಿ, ಅಥವಾ ಕೆಲವು ಗಿಡಮೂಲಿಕೆಗಳು, ಪ್ರಾಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ವಸ್ತುಗಳು, ಇದರಿಂದೆಲ್ಲ ಧನುರ್ ಪ್ರಯೋಗವನ್ನು ಮಾಡ್ತಾರೆ. ಈ ಪ್ರಯೋಗವನ್ನು ಮಾಡಬೇಕಾದ್ರೆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಮುಖ್ಯವಾಗಿ ನೋಡಿ, ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ಈ ನಿಮ್ಮ ವಾಟ್ಸಪ್ ಆಗಲಿ, ಫೇಸ್ಬುಕ್ ಡಿ ಪಿ ಹಳೆ ಫೋಟೋಗಳನ್ನ ಹಾಕ್ಕೊಳ್ಳಿ. ಹೊಸದಾಗಿ ಯಾವುದನ್ನು ಹಾಕಕ್ಕೆ ಹೋಗ್ಬಿಡಿ, ತುಂಬ ತೊಂದರೆಗಳಾಗುತ್ತೆ. ಯಾಕಂದರೆ ಈ ಮಾಂತ್ರಿಕರ ಕೈಗೆ ಈ ಥರ ಎಲ್ಲ ಸಿಕ್ಕಿದಾಗ ಅವರು ಈ ಥರದ್ದೆಲ್ಲ ಪ್ರಯೋಗ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ಧನುರ್ ಪ್ರಯೋಗವನ್ನು ಮಾಡಿದಾಗ ವ್ಯಕ್ತಿ ಸಂಪೂರ್ಣವಾಗಿ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತಾನೆ. ಈ ಪ್ರಯೋಗ ಹೋದ ವರ್ಷದಲ್ಲಿ ತಮಿಳುನಾಡಿಂದ ಒಬ್ಬರು ಕುಟುಂಬ ಬಂದಿತ್ತು. ಸುಮಾರು ಅವರು ಒಂದು 8-10 ಜನ ಬಂದಿದ್ದರು. ಅವ್ರದ್ದು ಏನು ಸಮಸ್ಯೆ ಅಂತ ಹೇಳಿದ್ರೆ, ಒಂದು ಗ್ರೂಪ್ ಬಂದು ಹೆಣ್ಣು ಕೊಟ್ಟವರು, ಇನ್ನೊಂದು ಗ್ರೂಪ್ ಬಂದು ಗಂಡು ಕಡೆಯವರು, ಇಬ್ಬರು ಸೇರ್ಕೊಂಡು ಬಂದಿದ್ದಾರೆ. ಏನಂದರೆ ಅವರಿಬ್ಬರು ತುಂಬ ಒಪ್ಪಿ ಚೆನ್ನಾಗಿ ಮದುವೆ ಮಾಡಬೇಕಂತ ಹೇಳಿ ಎಲ್ಲ ಆಗಿದೆ, ಮದುವೆ ಎಲ್ಲ ಆಗೋಗಿದೆ. ಮದುವೆ ಆದಮೇಲೆ 15 ದಿವಸನೂ ಕೂಡ ಕರೆಕ್ಟಾಗಿ ಅವನು ಸಂಸಾರ ಮಾಡಿಲ್ಲ ಹುಡುಗ. ಎಲ್ಲ ಇಂಟ್ರೆಸ್ಟ್ ಕಳ್ಕೊಂಬಿಟ್ಟಿದ್ದಾನೆ. ನನಗೇನು ಬೇಡ, ಮತ್ತೇನು ಮಾಡ್ತೀಯ, ಸನ್ಯಾಸಿ ಆಗ್ತೀಯಾ? ಇಲ್ಲ, ನಾನು ಸನ್ಯಾಸಿನೂ ಆಗಲ್ಲ, ನನಗೆ ಜೀವನೇ ಬೇಡ ಅನ್ನೋ ರೀತಿಯಲ್ಲಿ ಅವನು ಆಡ್ತಾ ಇದ್ದಾನೆ. ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ಅವ್ರು ನನಗೆ ಹೇಳಿದರು. ಹೇಳಿದಾಗ ಆ ಪ್ರಶ್ನೆಯನ್ನು ಹಾಕಿದಾಗ ಆ ಪ್ರಶ್ನೆಯಲ್ಲಿ ಬಂದು ಈ ಪ್ರಯೋಗ ನಡೆದಿದೆ, ಧನುರ್ ಪ್ರಯೋಗ ಅಂತಕ್ಕಂಥ ವಿಚಾರವನ್ನು ನಾನು ಅವ್ರಿಗೆ ಹೇಳಿದಾಗ, ಅದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋದರಿಂದ ನೀವು ತುಂಬ ಮುಂದೆ ಹೋಗ್ಬೇಕಂತಿಲ್ಲ, ಇಲ್ಲೇ ಇದನ್ನು ಕ್ಲಿಯರ್ ಮಾಡ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಆ ಧನುರ್ ಪ್ರಯೋಗದ ಒಂದು ವಿಚಾರವನ್ನು ಸಂಪೂರ್ಣವಾಗಿ ಅವ್ರಿಗೆ ಹೇಳಿ ಅದನ್ನು ಕ್ಲಿಯರ್ ಮಾಡೋದು ಹೇಗೆ ಅಂತ ನಾನು ಹೇಳಿದೆ. ನೋಡಿ, ಅದನ್ನು ಯಾವುದೇ ಪ್ರಯೋಗಗಳಾಗಲಿ ದೈವಶಕ್ತಿಗಳ ಮುಂದೆ ಅದೆಲ್ಲ ನಡೆಯಲ್ಲ, ಆಟ ಎಲ್ಲ ನಡೆಯಲ್ಲ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ದೀಪಯಕ್ಷಿಣಿ ಸಹಾಯದಿಂದ ಆ ಪ್ರಯೋಗವನ್ನು ಕಟ್ಟಾಕುವಂಥ ಒಂದು ತಂತ್ರವನ್ನು ನಾನು ಅವರಿಗೆ ಮಾಡಿಕೊಟ್ಟಾಗ, ಆ ಒಂದು ತಂತ್ರದಿಂದ ಆ ಹುಡುಗನಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳು ಕ್ಲಿಯರ್ ಆಗಿ ಒಳ್ಳೆಯ ಅನುಕೂಲ ಆಗಿದೆ. ನೀವು ಇನ್ನೊಂದು ಆಶ್ಚರ್ಯಪಡ್ತೀರಾ, ಈ ಒಂದು ಪ್ರಯೋಗವನ್ನು ಮಾಡಿದ್ಯಾರು ಅಂದರೆ, ಈ ಹುಡುಗನ್ನ ಇಷ್ಟಪಡ್ತಾ ಇರ್ತಕ್ಕಂಥ ಒಂದು ಹುಡುಗಿ ಮದುವೆಗೆ ಮುಂಚೆ ಆ ಹುಡುಗಿ ಮಾಡಿಸಿದ ಪ್ರಯೋಗ ಇದು. ಹಾಗಾಗಿ ಇದು ಒಂಥರ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಪ್ರಯೋಗ. ಆ ಪ್ರಯೋಗದಿಂದ ಇಷ್ಟೆಲ್ಲ ಕಷ್ಟಪಟ್ಟು ಈ ಕಡೆ ಇವ್ರ ತಂದೆ ಮನೆ ಕಡೆಯವರು, ಆ ಕಡೆ ಮಾವನ ಮನೆ ಕಡೆಯವರು ಇಬ್ಬರು ಪಾಪ ಏನು ಮಾಡಬೇಕು ಅಂತ ದಿಕ್ಕು ತೋಚಿಸದೆ ನನ್ನ ಹತ್ರ ಬಂದಿದ್ದರು.
ಹಾಗಾಗಿ ಈ ಥರ ಪ್ರಯೋಗಗಳು ಇದೆ, ಬಹಳ ಎಚ್ಚರಿಕೆ ತಗೊಳ್ಳೋದು ಒಳ್ಳೆಯದು. ಸೊ ಈ ಒಂದು ತಾಂತ್ರಿಕ ವಿಧಾನದಲ್ಲಿ ಇರ್ತಕ್ಕಂಥವ್ರಿಗೆ ಸಣ್ಣ ಸಣ್ಣ ಒಂದು ವಿಚಾರಗಳು ಕೂಡ ತುಂಬ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ ಅವರಿಗೆ. ಆದ್ದರಿಂದ ಈ ಒಂದು ವಿಚಾರಗಳಿಗೆ ಆದಷ್ಟು ಕೂಡ ಈ ತಾಂತ್ರಿಕ ವಿಚಾರಗಳಿಗೆ ಯಾರೂ ಕೂಡ ಹೋಗಬಾರ್ದು. ಹೋದಾಗ ನಮ್ಮ ವಿರೋಧ ಇರ್ತಕ್ಕಂಥವ್ರು ಏನಾದ್ರು ಹೋದಾಗ ಅದನ್ನು ಪರಿಹಾರ ಮಾಡ್ಕೊಳ್ಳೋದನ್ನ ನಾವು ಲೇಟ್ ಮಾಡಬಾರ್ದು. ಕೂಡಲೇ ಅದನ್ನ ಪರಿಹಾರ ಮಾಡಿ ನಮಗೆ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೊಟೆಕ್ಷನ್ನ ತೊಗೊಂಡು ಅನುಕೂಲ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ನಾವು ಮಾಡ್ತಾ ಇರೋದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ, ಹೇಳ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.